ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಬಿಸಿಲು ಇವತ್ತು ಕೂಡ ನಿನ್ನೆ ಹಾಗೆ ಉಂಟಾಯ್ತಾ. ನಾನು ನಿಮ್ಗೆ ಇವತ್ತು ಟ್ಯಾಟೂ ಎಲೆಯ ಬಗ್ಗೆ ತೋರಿಸ್ತೇನೆ ಆಯ್ತಾ. ಇಲ್ಲಿ ಕಾಣ್ತಾ ಇರುವ ಎಲೆಗೆ ನಾವು ಟ್ಯಾಟೂ ಎಲೆ ಅಂತ ಹೇಳುದಾಯ್ತಾ. ಇದರ ಹಿಂಬದಿಯಲ್ಲಿ ಇಲ್ವಾ ನೋಡಿ, ಈ ರೀತಿ ಬಿಳಿ ಬಿಳಿ ಬಣ್ಣದ ಪೌಡರ್ ರೀತಿ ಇರ್ತದೆ. ನಾವಿದನ್ನು ಕೊಯ್ದುಂಟಲ್ವ ನಮ್ಮ ಕೈಗೆ ಒತ್ತಿ ಬಿಟ್ಟಾಗ ಈ ರೀತಿ ಡಿಸೈನ್ ಬರ್ತದೆ. ಕಾಣ್ತಾ ಇರ್ಬೋದು ನಿಮ್ಗೆ. ನಾವು ಸಣ್ಣದಿರುವಾಗ ಎಲ್ಲ ದಾರಿ ಬದಿಯಲ್ಲೆಲ್ಲ ಈ ಎಲೆ ಸಿಕ್ಕಿದ್ರೆ ಒಂದು ಟ್ಯಾಟೂ ಹಾಕುವ ಕಾರ್ಯಕ್ರಮ ಆಗ್ತಾ ಇತ್ತಾಯ್ತಾ. ಯಾರಿಗೆಲ್ಲ ಈ ಟ್ಯಾಟೂ ಎಲೆಯ ಪರಿಚಯ ಉಂಟು, ಯಾರೆಲ್ಲ ಈ ರೀತಿ ಆಟ ಆಡ್ತಾ ಇದ್ರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಇವತ್ತು ನಮ್ಗೆ ಊಟಕ್ಕೆ ಬದನೆದ್ದು ಬೋಳು ಸಾಂಬಾರ್ ಆಯ್ತಾ. ಸ್ವಲ್ಪ ದಾಲ್ನ ಹಾಗೆಲ್ಲ ಆಗ್ತದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೆ ಕೂಡ ಬದನೆ ಇಷ್ಟ, ಹಾಗಾಗಿ ಬದನೆದ್ದು ಎಂತ ಪದಾರ್ಥ ಮಾಡಿದ್ರು ನಾವು ಇಷ್ಟಪಟ್ಟು ತಿಂತೇವೆ. ಈಗ ನಾನು ಸಂಜೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಆಯ್ತಾ. ನನ್ನ ಕೈಯಲ್ಲಿ ಕಾಣ್ತಾ ಇರ್ಬೋದು ಎಷ್ಟು ಪಿಟ್ಟೆ ಅಂತ ಹೇಳಿದ್ರೆ ಚಿಕ್ಕ ಪ್ಯಾಷನ್ ಫ್ರೂಟ್ ಅಂತ ನೋಡಿ ಅಂತೆ. ಇದರ ಒಳಗೆ ಎಂತ ಉಂಟು ಅಂತ ನೋಡುವ ಕುತೂಹಲ ನನಗೆ ಉಂಟು, ನಿಮಗೆ ಕೂಡ ತೋರಿಸ್ತೇನೆ ನೋಡಿ ಅಂತೆ. ಒಳಗೆ ಎಷ್ಟು ಬೀಜ ಉಂಟಿದ್ರದ್ದು. ಕೆಲವೊಂದ್ಸಲ ಎಂತ ಅಂತ ಹೇಳಿದ್ರೆ ಇಷ್ಟು ಪುಟ್ಟ ಪ್ಯಾಷನ್ ಫ್ರೂಟ್ ಆದ್ರೆ ಒಳಗೆ ಎಂತ ಇರುದಿಲ್ಲ ಆಯ್ತಾ. ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಇದು ವಿಶೇಷವಾದಂತಹ ಒಳ್ಳೆ ಫ್ಲೇವರ್, ನನಗೆ ತುಂಬಾ ಇಷ್ಟ. ಇದು ಹುಳಿ ಹುಳಿ ರುಚಿ ಇರುವ ಕಾರಣ ನನಗೆ ಇದು ಇಷ್ಟ ಆಗುವಂಥದ್ದು. ಇದು ತುಂಬಾ ಸಿಹಿ ಉಂಟಂತ ಹೇಳಿದ್ರೆ ಪ್ಯಾಷನ್ ಫ್ರೂಟ್ ಇಲ್ಲಾಂದ್ರೆ ಹುಳಿ ಜಾಸ್ತಿ ಆಗಿ ಸಿಹಿ ಸ್ವಲ್ಪ ಕಡಿಮೆ ಅಂಶ ಇರೋದು. ಬಹುಶಃ ಈ ಬೇಸಿಗೆಗೆ ಜಾಸ್ತಿ ಸಿಹಿ ಆದದ್ದಂತ ಅನ್ಕೊಳ್ತೇನೆ. ತುಂಬ ಸಿಹಿ ಉಂಟು. ನನಗಿದನ್ನು ಹಾಗೆ ತಿನ್ನಲಿಕ್ಕೆ ಇಷ್ಟ ಅಂತ ನಾನು ಹಿಂದಿನ ಯಾವುದಾದ್ರೂ ವ್ಲಾಗಲ್ಲಿ ಹೇಳಿರ್ಲಿಕ್ಕೂ ಸಾಕು, ನನಗೆ ಗೊತ್ತಿಲ್ಲ. ಯಾವಾಗ ಒಂದು ಸನ್ನಿವೇಶ ಬರ್ತದೆ ಹಾಗೆ ಹೇಳಿ ಬಿಡ್ತೇನೆ ನಾನು, ಮತ್ತೆ ನನಗೆ ಮರ್ತು ಹೋಗ್ತದೆ ಹೇಳಿದ್ದೇನೆ. ಪ್ಯಾಷನ್ ಫ್ರೂಟ್ ತಿಂದಾಯ್ತು, ಇನ್ನು ಅಜ್ಜಿ ಬುಡ್ಕ ತಿನ್ನುವಲ್ಲ. ಅಜ್ಜಿ ಬುಡ್ಕ ಹಣ್ಣಾಗಿದೆ, ಗುಮ್ಮಟೆ ಹಣ್ಣು ಅಂತ ಹೇಳ್ತಾರಲ್ಲ, ಹಣ್ಣಾಗಿದೆ, ಕೊಯ್ಯುವ ನೋಡಿ. ಇದು ಹಳದಿಯಾಗಿದೆ. ಇದು ಇಲ್ಲದಿದ್ರೆ ಈ ರೀತಿ ಹಸಿರಿರ್ತದೆ. ಇದು ನೋಡಿ, ನನಗೆ ಪ್ರತಿ ಸಲ ಇದನ್ನು ಟೇಸ್ಟ್ ಮಾಡುವಾಗ ನನ್ನ ಶಾಲೆ ನೆನಪಾಗುದು. ನಾನು ಕಲಿತಾ ಇದ್ದಂತಹ ಸರ್ಕಾರಿ ಶಾಲೆಯಲ್ಲಿ, ಅಂದರೆ ನಾನು ಕಲಿಯುವ ಸಮಯದಲ್ಲಿ ಮೇಲೆ ಒಂದು ಕಟ್ಟಡ ಇತ್ತು, ಸಣ್ಣ ಕಟ್ಟಡ. ಅದನ್ನೆಲ್ಲ ತೆಗೆದು ಅದನ್ನು ನವೀಕರಿಸುವ ಒಂದು ಕೆಲಸ ಆಗ್ತಾ ಇತ್ತು, ಒಂದು 4ನೇ ಕ್ಲಾಸಲ್ಲಿ ಇರುವ ಸಮಯದಲ್ಲಿ. ಆಗ ಎಂತ ಅಂತ ಹೇಳಿದರೆ ಆ ಕಟ್ಟಡಗಳನ್ನೆಲ್ಲ ತೆಗೆದು, ಅಂದರೆ ಎಲ್ಲ ಗ್ರೌಂಡಿನ ಹಾಗೆ ಮಾಡಲಿಕ್ಕೆ ಮಣ್ಣೆಲ್ಲ ತೆಗೆದು ಹಾಕಿರ್ತಾರಲ್ಲ, ಅದು ಮಳೆಗಾಲದಲ್ಲಿ ಅಲ್ಲೆಲ್ಲ ಗಿಡ ಎಲ್ಲ ಬೆಳ್ಕೊಂಡು ಈ ಅಜ್ಜಿ ಬುಡ್ಕ ಕೂಡ ಬೆಳೆದಿತ್ತಾಯ್ತಾ. ನಾವು ನಮ್ಮನ್ನು ಆಟಕ್ಕೆ ಸಂಜೆ 4 ಗಂಟೆಗೆಲ್ಲ ಬಿಡ್ತಾರಲ್ಲ, 3 ಗಂಟೆಯಿಂದ 4 ಗಂಟೆ ತನಕ ಹಾಗೆ ಬಿಡುವ ಸಮಯದಲ್ಲಿ ಇಲ್ವಾ, ಅಜ್ಜಿ ಬುಡ್ಕ ತಿನ್ನಲಿಕ್ಕೆ ಓಡಿಕೊಂಡು ಹೋಗ್ತಾ ಇದ್ದೇವೆ ಆಯ್ತಾ. ಎಷ್ಟು ಅಂತ ಹೇಳಿದರೆ ನನಗೆ ಪ್ರತಿ ಸಲ ಅಜ್ಜಿ ಬುಡ್ಕ ತಿನ್ನುವಾಗ ನನ್ನ ನೆನಪು ಆ ಕಾಲಘಟ್ಟಕ್ಕೆ ಹೋಗ್ತದಂತ ಹೇಳಿದರೆ ನನ್ನ ತಲೆಯಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ನೆನಪು ಕೂತಿರಬಹುದು ಅಂತ ನೀವೇ ಯೋಚನೆ ಮಾಡಿ ನೋಡಿ. ನನ್ನ ಅಮ್ಮ ನೆಟ್ಟ ಹರಿವೆ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ. ಸುಮಾರು 1 ತಿಂಗಳ ಹಿಂದೆ ಆಗಿರಬಹುದು, ಅಥವಾ 1 ತಿಂಗಳು ಕೂಡ ಆಗಿದೆ ಇಲ್ವಾ ಗೊತ್ತಿಲ್ಲ. ಆಗ ನನ್ನ ಅಮ್ಮ ಈ ಹರಿವೆ ನೆಟ್ಟದ್ದು ನಾನು ನಿಮಗೆ ವ್ಲಾಗಲ್ಲಿ ತೋರಿಸಿದ್ದೆ. ಈಗ ನಾನು ಕೂತ್ರೆ ನನಗಿಂತ ಎತ್ತರಕ್ಕೆ ಕಾಣ್ತದೆ, ಕೆಳಗೆಲ್ಲ ತುಂಬ ದಪ್ಪಾಗಿ ಚಂದ ಬಂದಿದೆ ಹರಿವೆ. ಇದರಲ್ಲಿ ಇನ್ನು ಬೀಜ ಆದಮೇಲೆ ಚಂದ ಹಾಕಿ ಎಲ್ಲ ಹಾಗೆ ನಾನು ಬೀಜ ಹಾಕಿದ್ದೆಲ್ಲ ಕೆಲವು ತರಕಾರಿಗಳದ್ದು, ಹೂಗಿಡದ್ದೆಲ್ಲ, ಅದರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡೋದೆ ತುಂಬ ದಿವಸ ಆಯ್ತಲ್ಲ, ತೋರಿಸ್ತೇನೆ ನೋಡಿ. ಇದು ಹಳದಿ ಕಲ್ಲಂಗಡಿ, ನಾವು ಪೇಟೆಯಿಂದ ಹಳದಿ ಕಲ್ಲಂಗಡಿ ತಂದಿದ್ದೇವಲ್ಲ, ಅದರ ಬೀಜ ನಾನು ಈ ಗೋಣಿಯಲ್ಲಿ ಹಾಕಿದ್ದೆ. ಈ ಗಿಡ ಅಷ್ಟೇನು ಚಂದ ಬರಲಿಲ್ಲ, ಹಾಗೆ ಇಲ್ಲಿ ಒಂದು ಬರ್ತಾ ಉಂಟು ಪುಟ್ಟದ್ದು. ಇಲ್ಲಿ ಒಟ್ಟು 5 ಗಿಡ ಉಂಟಾಯ್ತಾ. ಫಸ್ಟಿಗೆ 2 ಕಂಡದ್ದು, ಮತ್ತೆ 3 ಬಂತು, ಮತ್ತೆ 4 ಬಂತು, ಮತ್ತೆ 5 ಬಂತು. ಈಗ ಇಲ್ಲಿ ಒಂದು ಬರ್ತಾ ಉಂಟು, ಹಾಗೆ ಇಲ್ಲಿ ಉಂಟು. ಇದು ಸಂಶಯ ಮೇಲೆ ಬೀಳುವಂಥದ್ದು, ತುಂಬ ಇದಾಗಿದೆ. ಹಾಗೆ ಇಲ್ಲಿ ಒಂದು ಹೂವಿನ ಗಿಡ ಆಗಿದೆ. ನಾನು ಮಿಸೆಂಬ್ರಿಯಾ ಅಂತಿಮಮ್ ಅಂತ ಎಂಥದೋ ಒಂದು ಹಾಕಿದ್ದೆ, ನಿಮಗೆ ನೆನಪಿರಬಹುದು. ಅದರದ್ದು ಗಿಡ ಇಲ್ಲಿ ಇಷ್ಟು ಚಂದಕ್ಕೆ ಬಂದಿದೆ, ಬಿಟ್ಟರೆ ಬೇರೆ ಯಾವುದು ಕೂಡ ಬರಲಿಲ್ಲ ನೋಡಿ. ಮತ್ತೆ ಇಲ್ಲಿ ನಾನು ಬ್ರೊಕೊಲಿದ್ದು ಹಾಕಿದ್ದೆ, ಹಾಗೆ ಎಷ್ಟು ಚಂದ ಬಂದಿದೆ. ಇದನ್ನು ಇನ್ನು ನಾವು ಎಲ್ಲೆಲ್ಲಿಯಾದರೂ ಬೇರೆ ತೆಗೆದು ನೆಡಬೇಕು. ನಾವು ಪ್ರತಿ ಸಲ ಇಲ್ವಾ, ಪ್ರತಿ ವರ್ಷ ಟೊಮೆಟೊ ಕೃಷಿ ಮಾಡ್ತೇವೆ ಆಯಿತಾ. ಹಾಗೆ ಈ ಸಲ ಕೂಡ ಅಮ್ಮ ಚಂದ ಟೊಮೆಟೊ ಬೀಜ ಹಾಕಿ ಅದರ ಗಿಡವನ್ನೆಲ್ಲ ಈ ರೀತಿ ಸಪರೇಟಾಗಿ ನೆಟ್ಟೆಲ್ಲ ಮಾಡಿದರು. ಆದರೆ ಎಂತ ಆಯಿತು ಗೊತ್ತಿಲ್ಲ ಆಯಿತಾ, ಒಂದೊಂದೇ ಸತ್ತು ಹೋಯಿತು ನೋಡಿ, ಒಂದು ಕೂಡ ಚಂದ ಉಳಿಲಿಲ್ಲ. ಇಲ್ಲಿ ನೋಡಿ, ಟೊಮೆಟೊ ಆಗಿದ್ದದ್ದು ಕೂಡ ಹಾಗೆ ಬಾಡಿ ಬಿದ್ದಿದೆ, ಅಲ್ಲಿ ಕೂಡ ಕಾಣ್ತಾ ಇರಬಹುದು. ಅದೇ ಸಾಲಿನಲ್ಲಿ ಈ ರೀತಿ ಅಜ್ಜಿ ಬುಡ್ಕದ್ದು ಗಿಡಗಳು ಬಿಟ್ಟದ್ದು ಕಾಣ್ತಾ ಇರ್ಬೋದು ನೀವು.
ಅಜ್ಜಿ ಬುಡ್ಕದ ಗಿಡ ಎಷ್ಟು ಚಂದ ಬೆಳೆದಿದೆ ನೋಡಿದ್ರಿ ಅಲ್ವಾ. ನಾವು ಅದಕ್ಕೆ ಆರೈಕೆ ಎಂಥದ್ದು ಕೂಡ ಮಾಡುದಿಲ್ಲ, ಆದ್ರೂ ಕೂಡ ಅದು ಬೆಳೀತದೆ. ಆದ್ರೆ ನಮ್ಗೆ ಎಂತ ಬೇಕು ಅಂತ ನಾವು ಪಾಲನೆ ಪೋಷಣೆ ಮಾಡಿ ಆರೈಕೆ ಮಾಡ್ತೇವಲ್ಲ, ಅದು ಬೆಳೆದುಕೊಳ್ಳುದಿಲ್ಲ. ಟೊಮೆಟೊ ಬೆಳೆ ಮಾಡಿದ ಜಾಗದಲ್ಲಿ ಟೊಮೆಟೊ ಬೆಳೆ ಸಾಯ್ತಾ ಉಂಟು, ಅದರ ಬದಲಾಗಿ ಅಜ್ಜಿ ಬುಡ್ಕದ ಬೆಳೆ ಬರ್ತಾ ಉಂಟು. ಹಾಗೆ ಆಗಿದೆ. ಹಾಗೆ ಇದಿಷ್ಟು ನಮ್ಮ ಕೃಷಿ ಅಪ್ಡೇಟ್ ಅಂತ ಹೇಳ್ಬೋದು. ಇವತ್ತು ಮತ್ತೆ ನನ್ನ ಪರಂಪರೆ ಮುಂದುವರಿತಾ ಉಂಟು. ವಾಯುವಿಹಾರಕ್ಕೆ ಅಂತ ಮಾರ್ಗದ ಹತ್ರ ಬಂದಿದ್ದೇನೆ. ನನ್ನ ಕಣ್ಣು ಹೋಗುದು ಎಲ್ಲಿಗೆ ನೋಡಿ ಅಂತೆ, ಪೇರಳೆ ಮರದ ಹತ್ರ. ಪೇರಳೆ ಇಲ್ಲ ಅಂತ ಗೊತ್ತಿದ್ರು ಕೂಡ ನಿನ್ನೆಯ ಹಾಗೆ ಪವಾಡಗಳು ಜರುಗಿ ನನಗೆ ಎಲ್ಲಿಯಾದರೂ ಪೇರಳೆ ಸಿಗ್ತದಾ ಅಂತ ನೋಡುದು. ಗಂಟೆ 5 ಕಳೆದಿದೆ. ಬಿಸಿಲು ನಮ್ಮಲ್ಲಿಲ್ಲ, ಅಲ್ಲಿ ದೂರದಲ್ಲಿ ಗುಡ್ಡೆ ಕಾಣ್ತಾ ಉಂಟಲ್ಲ ನಿಮಗೆ, ಅಲ್ಲಿ ಬಿಸಿಲು ಉಂಟು. ನಾವು ಅಂದರೆ ನಾನು ತುಂಬ ವರ್ಷದ ಹಿಂದೆ ನನ್ನ ಫ್ರೆಂಡ್ಸನ್ನೆಲ್ಲ ನಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ದೆ. ಶಾಲೆಗೆ ಹೋಗುವಾಗ ಅದೆಲ್ಲ ಇರ್ತದಲ್ಲ, ಸ್ನೇಹಿತೆಯರ ಮನೆಗೆಲ್ಲ ಹೋಗೋದು ಬರೋದೆಲ್ಲ ಇರ್ತದಲ್ಲ. ಅಂದರೆ ನಾನು ಹೋಗ್ತಿರ್ಲಿಲ್ಲ ಜಾಸ್ತಿ, ನಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ದೆ. ಯಾಕಂತ ಹೇಳಿದರೆ ನಮ್ಮ ಪರಿಸರದಲ್ಲಿ ನೋಡಲಿಕ್ಕೆ ಸಾಕಷ್ಟು ಒಳ್ಳೊಳ್ಳೆ ವಿಷಯಗಳು ಉಂಟಲ್ವಾ, ಅದಕ್ಕೋಸ್ಕರ ನಾನು ಕರ್ಕೊಂಡು ಬರ್ತಾ ಇದ್ದೆ. ಹಾಗೆ ಒಂದ್ಸಲ ರಜೆ ಇರುವ ಹೊತ್ತು ನಾವು ಮೇಲೆ ಗುಡ್ಡಕ್ಕೆ ಹೋಗಿದ್ದೆವು, ಕಾಡಿಗೆ. ಬಕಾಸುರನ ಗುಹೆ ಎಲ್ಲ ನಾನು ನಿಮಗೆ ನನ್ನ ಫಸ್ಟ್ ವಿಡಿಯೋ ಅದು, 4 ತಿಂಗಳ ಹಿಂದೆನೋ ಹಾಕಿದ್ದ ವಿಡಿಯೋ ಅದು. ಹಾಗೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆವು. ಹಾಗೆ ಹೋಗಿ ಇಡೀ ಸುತ್ತಾಡಿ ಎಲ್ಲ ನಮಗೆ ಗಂಟೆ ಹೋದದ್ದೇ ಗೊತ್ತಾಗಲಿಲ್ಲ. ಅಂದರೆ ತಂದೆ ಇದ್ದರು, ತಾಯಿ ಮನೆಯಲ್ಲೇ ಇದ್ದರು. ಅಕ್ಕ, ನಾನು, ಅಪ್ಪ ಮತ್ತು ಫ್ರೆಂಡ್ಸ್ ಎಲ್ಲ ಹಾಗೆ ಹೋಗಿದ್ದೆವು. ಆಗ ಇಷ್ಟು ಈ ರೀತಿ ಫೋಟೋ ತೆಗೆಯುವ ಫೋನೆಲ್ಲ ಎಂತ ಇರೋದಿಲ್ಲಲ್ಲ, ಒಂದು ಸಣ್ಣ ಬೇಸಿಕ್ ಸೆಟ್ ಕಾಲ್ ಬರುವ ಫೋನ್ ಮಾತ್ರ ಇದ್ದದ್ದು. ಹಾಗೆ ನಾವು ಮೇಲೆ ಗುಡ್ಡೆಯಲ್ಲೆಲ್ಲ ತಿರುಗ್ತಾ ಇದ್ದೇವೆ. ಅಮ್ಮ ಅಂದು ಫೋನ್ ಬಂತು, ಎಲ್ಲಿಗೆ ಹೋಗಿದ್ದೀರಿ, ಇನ್ನೂ ಕೂಡ ಬರಲಿಲ್ವ ನೀವು, ಅವರಿಗೆ ಮನೆಗೆ ಹೋಗಬೇಕಲ್ಲ ಮಕ್ಕಳಿಗೆ ಅಂತ. ನಾವು ಹೇಳಿದ್ವಿ ಎಂತಕ್ಕಿಷ್ಟು ಬೇಗ ಅಂತ. ಆಗ ಅಮ್ಮ, ಗಂಟೆ 5 ಆಯಿತು ನೋಡಿ ಅಂತ. ಇಲ್ಲೆಲ್ಲ ಬಿಸಿಲು ಹೋಗ್ತದೆ 5 ಗಂಟೆಗೆ, ಆದರೆ ಮೇಲೆ ಗುಡ್ಡೆ ಹತ್ರ ಅಲ್ಲ ಅಲ್ವಾ, ಆಗ ಬಿಸಿಲಿರ್ತದೆ. ನಮಗೆ ಎಂತ ಆಗುದಂತ ಹೇಳಿದ್ರೆ ಇನ್ನು ಕೂಡ ಒಂದು 4 ಗಂಟೆ ಆಗಿರಬಹುದಂತ ನಾವು ಗಂಟೆ ನೋಡಲಿಕ್ಕೆ ಹೋಗೋದಿಲ್ಲ ಅಲ್ವಾ. ಹಾಗೆ ಮತ್ತೆ ಬೇಗ ಬೇಗ ಬಂದು ಅವರನ್ನು ಪೇಟೆ ತನಕ ಬಿಟ್ಟು ಮತ್ತೆ ಬಂದದ್ದು. ಹಾಗೆ ಗುಡ್ಡದಲ್ಲಿ ಬಿಸಿಲು ನೋಡುವಾಗ ನೆನಪಾಯಿತು ನನಗೆ, ಹೇಳುವ ಅಂತ ಇತ್ತು, ಹಾಗೆ ಹೇಳಿತು. ಇಲ್ಲಿ ಹಿಂದೆ ಕಾಣ್ತಾ ಉಂಟಲ್ಲ ಒಂದು ಬಾಟಲಲ್ಲಿ ಪ್ಲಾಂಟ್ ಎಲ್ಲ ಹಾಕಿಟ್ಟದ್ದು, ಅದು ಟೊಮೆಟೊ ಸಾಸ್ ಎಲ್ಲ ಬರ್ತದಲ್ಲ, ಕೆಚಪ್ ಎಲ್ಲ, ಅದರದ್ದು ಬಾಟಲ್ ಆಯಿತಾ. ಹಾಗೆ ನನಗೆ ಬಾಟಲಲ್ಲಿ ಪೇಂಟ್ ಮಾಡಬೇಕಂತೆಲ್ಲ ತುಂಬ ಆಸೆ. ಅಂದರೆ ನೋಡಿದಾಗ ಬಾಟಲ್ ಎಲ್ಲ ಕಂಡಾಗ ನನಗೆ ಆಸೆ ಆಗೋದು, ಪೇಂಟ್ ಮಾಡಬೇಕು ಅಂತ. ಹಾಗೆ ಅದರಲ್ಲಿ ನಾನು ಪೇಂಟ್ ಮಾಡಿಟ್ಟದ್ದು ನೋಡ್ತಾ ಇರ್ಬೋದು ನೀವು. ಬೇರೆ ಬೇರೆ ರೀತಿಯ ಹೂ ಎಲೆ ಎಲ್ಲ ಪೇಂಟ್ ಮಾಡಿಟ್ಟಿದ್ದೇನೆ, ಒಂಥರ ಟ್ರಾನ್ಸ್ಪರೆಂಟ್ ಆಗಿ ಕೂಡ ಕಾಣಲಿ ಅಂತ ಹೇಳು ಉದ್ದೇಶಕ್ಕೋಸ್ಕರ. ಇದಕ್ಕೆ ಕೆಳಗೆ ಬೇಸ್ ಅಂತ ಹಾಕಲಿಲ್ಲ, ಅಂತ ಹೇಳಿದರೆ ಬೇಸ್ ಹಾಕಿ ಯಾವುದಾದ್ರೂ ಒಂದು ಕಲರ್ ಕೊಟ್ಟು ಅದರ ಮೇಲೆ ಮತ್ತೆ ಬೇರೆ ಅಂತ ಪೇಂಟ್ ಮಾಡಲಿಕ್ಕೆ ಹೋಗಲಿಲ್ಲ, ಖಾಲಿ ಹಾಗೆ ಬಾಟಲ್ ಮೇಲೆ ಮಾಡಿದ್ದೇನೆ. ಮತ್ತು ಈ ಪ್ಲ್ಯಾಂಟ್ ಎಲ್ಲಿತ್ತು ಅಂತ ಹೇಳಿದರೆ, ಅಲ್ಲಿ ನಾವು ನಮ್ಮ ಮಾರ್ಗದ ಹತ್ರ ಹತ್ತಿಕೊಂಡು ಬರುವಾಗ ಸೈಡಲ್ಲಿ ತುಂಬ ಇತ್ತು. ಹಾಗೆ ಅದನ್ನು ನೋಡಿ ನನಗೆ ಹಾಕಬೇಕು ಅಂತ ಆಸೆಯಾಗಿ ತಂದಿಟ್ಟಿದ್ದೇನೆ ಆಯಿತಾ. ಮೊನ್ನೆ ಮನೆ ಕೆಲಸ ಎಲ್ಲ ಇಲ್ಲಿ ಆಗ್ತಾ ಇತ್ತಲ್ಲ, ಆಗ ಎಲ್ಲಿಯೋ ಮೂಲೆಯಲ್ಲಿ ಇತ್ತು, ಅದನ್ನು ಮತ್ತೆ ವಾಪಸ್ ಇಲ್ಲಿ ತಂದು ಇಟ್ಟದ್ದು ಕಾಣ್ಬೋದು ನಿಮಗೆ. ಇಂಥದ್ದೇ ಬಾಟಲ್ ಮತ್ತು ಪಾಟಲ್ಲೆಲ್ಲ ನನ್ನ ಬೆಂಗಳೂರು ರೂಮಲ್ಲಿ ಹಾಕಿಟ್ಟಿದ್ದೇನೆ ಆಯಿತಾ. ಎಷ್ಟು ಸಮಯ ಆಯ್ತು, ಅದಕ್ಕೆ ನೀರು ಎಲ್ಲ ಎಂತ ಇಲ್ಲ. ಈ ಸ್ನೇಕ್ ಪ್ಲ್ಯಾಂಟ್ ಅಂಥದ್ದೆಲ್ಲ ನೀರಿಲ್ಲದೆ ಕೂಡ ಎಷ್ಟು ಸಮಯ ಕೂಡ ಬರ್ತದೆ ಅಲ್ವಾ. ಹಾಗೆ ನೋಡ್ಬೇಕು, ಇನ್ನೊಂದು ಸ್ವಲ್ಪ ಸಮಯ ಆದ ನಂತರ ಹೋಗಿ ಎಲ್ಲ ನೋಡಬೇಕು ಹೇಗೆ ಉಂಟು ಪರಿಸ್ಥಿತಿ ಅಂತ. ಇಲ್ಲಿ ನೋಡಿ, ಚಂದ ಅಲ್ಲ ನೋಡ್ಲಿಕ್ಕೆ ಒಂಥರ. ನನ್ನ ಇಲ್ಲಿ ಎದುರೇ ಕೂಡ ಅಂಥದ್ದೇ ಒಂದು ಹಾಕಿಟ್ಟಿದ್ದೇನೆ, ನಾನು ಹಾಕಿದಲ್ಲ, ನಾನು ಮತ್ತು ಅಕ್ಕ ಸೇರಿ ಹಾಕಿದ್ದೊಂದು ತೋರಿಸ್ತೇನೆ. ಇಲ್ಲಿ ಕಾಣ್ತಾ ಉಂಟಲ್ವ, ಸಿರಾಮಿಕ್ ಜಾರಲ್ಲಿ ಒಂದು ಪ್ಲ್ಯಾಂಟ್ ಹಾಕಿಟ್ಟದ್ದು. ಆ ಪ್ಲ್ಯಾಂಟ್ ನಾನು ಮತ್ತೆ ಅಕ್ಕ ಹೋಗಿ ತಂದದ್ದು, ಅದನ್ನು ನೆಟ್ಟದ್ದು ಅಕ್ಕ. ಅದು ಸಿರಾಮಿಕ್ ಜಾರಲ್ಲಿ ಹಾಕಿಟ್ಟದ್ದು ಎಂತ ಗೊತ್ತುಂಟಾ, ನಮ್ಮ ಕಾಡಲ್ಲಿ ಹೀಗೆ ಕಳೆ ಗಿಡದ ಹಾಗೆ ಬೆಳೆಯುವಂತಹ ಒಂದು ಗಿಡ ಆಯ್ತಾ. ಈ ವಾಸ್ತು ಗಿಡ ಎಲ್ಲ ಬರ್ತದಲ್ಲ, ನೋಡ್ಲಿಕ್ಕೆ ಸ್ವಲ್ಪ ಅದರ ಹಾಗೆ ಉಂಟು. ನಾನು ಮತ್ತೆ ಅಕ್ಕ ಹೀಗೆ ಕಾಡಲ್ಲೆಲ್ಲ ಹೋಗಿ ಹುಡುಕಿ ತಂದು ನೆಟ್ಟದ್ದು ಗಿಡವನ್ನ ಆಯ್ತಾ. ಅದು ಮಣ್ಣೆಲ್ಲ ಹಾಕಿ ನೆಟ್ಟದ್ದು ಅಕ್ಕ, ಕಾಡಿಗೆ ಸುತ್ತಲಿಕ್ಕೆ ನಾವು ಹೋದದ್ದು ಜೊತೆಯಲ್ಲಿ. ಹಾಗೆ ಅದು ನೆಟ್ಟು ಸುಮಾರು ಸಮಯ ಆಯಿತು, ಅವಳಿಗೆ ಮದುವೆ ಆಗೋದಕ್ಕಿಂತ ಮುಂಚೆ ನೆಟ್ಟಿದ್ದದ್ದು. ಅದರಲ್ಲಿ ಎಂಥ ಬೆಳವಣಿಗೆ ಕೂಡ ಕಾಣಲಿಲ್ಲ. ಮತ್ತೆ ಈಗ ಸದ್ಯದಿಂದ ಅದರಲ್ಲಿ ಇನ್ನೊಂದು ಒಳ್ಳೆ ಚಿಗುರೆಲ್ಲ ಬಂದು ಚಂದ ಆದದ್ದು.
ಆದ್ರೆ ನೋಡ್ಲಿಕ್ಕೆ ಎಲ್ಲ ಒಂಥರ ಚಂದ ಅದು ಕಾಣ್ಲಿಕ್ಕೆ ಎಲ್ಲ ಅಲ್ವಾ. ನನ್ಗೆ ಹಾಗೆ ನಾನೀಗ ಕೂತ್ಕೊಂಡಿರೋ ಸ್ಪಾಟ್ ತುಂಬಾ ಇಷ್ಟ. ಎದುರೆಲ್ಲ ಪ್ರಕೃತಿ ಕಾಣ್ತಾ ನೋಡಿ ಈ ರೀತಿ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಇಲ್ಲಿ ಹ್ಯಾಂಗಿಂಗ್ ಪಾಟ್ ಮತ್ತೆ ಹೊರಗಿನ ಪ್ರಕೃತಿ ಎಲ್ಲ ನೋಡಿಕೊಂಡು ಕೂತ್ಕೊಳ್ಳಿಕ್ಕೆ ಚಂದ ಆಗುದು ನನ್ಗೆ. ಹಾಗೆಯೇ ಇಲ್ಲಿ ಒಂದು ಕಂಬ ಉಂಟಲ್ಲ, ಈ ಕಂಬದಲ್ಲಿ ಮನಿ ಪ್ಲಾಂಟ್ ಕೂಡ ಚಂದ ಬಂದಿತ್ತು. ಆಗ ಇನ್ನೂ ಕೂಡ ಚಂದ ಇತ್ತು, ಇಲ್ಲೆಲ್ಲ ಬಳ್ಳಿ ಮನಿ ಪ್ಲಾಂಟ್ ಇಡೀ ಹೋಗಿ ತುಂಬಾ ಚಂದ ಕಾಣ್ತಾ ಇತ್ತು. ಈಗ ಮೊನ್ನೆ ಹಂಚಿನ ರಿಪೇರಿ ಆದ್ರಿಂದಾಗಿ ಆ ಮನಿ ಪ್ಲಾಂಟ್ ಅನ್ನೇ ಕೆಳಗೆ ಹಾಕಿದ್ದಾರೆ ತೆಗೆದು. ನೋಡಿ ಅಮ್ಮ ಈ ಹ್ಯಾಂಗಿಂಗ್ ಪ್ಲಾಂಟ್ ಉಂಟಲ್ಲ ಅದನ್ನ ಇಷ್ಟು ಲೆವೆಲ್ ಅಲ್ಲಿ ಕಟ್ ಮಾಡಿದ್ದಾರೆ. ಇಲ್ಲಿ ತನಕ ಬರ್ತಾ ಇತ್ತದು, ಹಾಗೆಲ್ಲ ಕಟ್ ಮಾಡಿದ್ದು ಕಾಣ್ಬೋದು ನಿಮ್ಗೆ. ಇದು ಸಹ ಕಟ್ ಮಾಡಿದ್ದಾರೆ, ಇದು ಕೂಡ ಉದ್ದ ಇತ್ತು, ಅದನ್ನು ಕೂಡ ಕಟ್ ಮಾಡಿದ್ದಾರೆ ಲೆವೆಲ್ ಅಲ್ಲಿ. ಯಾವತ್ತು ಕೂಡ ಕಟ್ ಮಾಡ್ತಾರೆ. ಹಾಗೆ ಇದು ಕಟ್ ಮಾಡಲಿಲ್ಲ, ಸದ್ಯ ಕಟ್ ಮಾಡಿದಷ್ಟೇ ಇದು. ಹಾಗೆ ಇದು ಹಾಗೆ ಉಂಟು. ಇದು ಕೂಡ ಅಷ್ಟೇ ನೋಡಿ ಎಷ್ಟು ಚಂದ ಲೆವೆಲ್ ಅಲ್ಲಿ ಕಟ್ ಮಾಡಿದ್ದಾರೆ. ಇದೆಲ್ಲ ಇಲ್ಲಿ ಉಂಟು. ಇದಕ್ಕೆ ನಾವು ಬೇರೆ ಪಾಟ್ ಹಾಕಬೇಕು, ನೋಡಿ ಹೇಗಾಗಿದೆ ಅಂತ. ಇದರಲ್ಲಿ ಇದು ಕಟ್ ಮಾಡ್ಬೇಕಷ್ಟೆ. ಇಲ್ಲಿಂದ ಸಾಲಾಗಿ ಹ್ಯಾಂಗಿಂಗ್ ಪಾಟ್ಸ್ ಉಂಟಾಯ್ತು. ಆದ್ರೆ ನನ್ಗೆ ಇದನ್ನು ಮುಟ್ಲಿಕ್ಕೆ ಭಯ ಆಗುದು. ಯಾಕಂತ ಹೇಳಿದ್ರೆ ಇದರ ನಡುವಲ್ಲಿ ಒಳಗೆ ಕಾಗದ ಕಣ ಜಗೂಡು ಮಾಡಿರ್ತದೆ. ಹಾಗೆ ಮುಟ್ಟಿದ್ರೆ ಎಲ್ಲಿಯಾದ್ರೂ ಬಂದು ಕಚ್ಚಿದ್ರೆ ಅದು ತುಂಬಾ ನೋವಾಗ್ತದಲ್ವಾ, ಹಾಗೆ ದಪ್ಪ ಆಗ್ತದೆ ಕೈಯೆಲ್ಲ. ಈಗ ಅದರಲ್ಲಿರುವ ಗೂಡಲ್ಲಿ ಎಂತ ಇಲ್ಲ, ಆದ್ರೂ ಕೂಡ ತುಂಬಾ ಇರ್ತದಲ್ಲ, ಮುದ್ದೆ ಮುದ್ದೆಯಾಗಿ ನಮ್ಗೆ ಕಾಣುದಿಲ್ಲಲ್ಲ. ಹಾಗಾಗಿ ಇದು ಇವತ್ತಿನ ಒಂದು ಸರಳ ದಿನಚರಿಯಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.